ನೋಡಿ, ಈ ಮುಖ್ಯಮಂತ್ರಿಗಳು ಏನಾದರೂ ಅಪ್ಪ ಮಾಡಿ ಸಚಿವ ಸಂಪುಟ ಮುಂದುವರ್ಸ್ಕೊಂಡು ಹೋದರೆ ಆ ಎಲ್ಲ ಇಲಾಖೆ ತಮ್ಮ ಕೈಗಿರ್ತಾವೆ. ಎಲ್ಲ ರೀತಿಯಿಂದ ಸಂಪನ್ಮೂಲ ಸಂಗ್ರಹ ಆಗ್ತದೆ ಅಂತ ಹೇಳಿ ಸುಮ್ಮನೆ ರಾಹುಲ್ ಗಾಂಧಿಯವರು ಬಿಜಿ ಅದಾರೆ, ಪ್ರಿಯಾಂಕಾ ವಾಡ್ರಾ ಬಿಜಿ ಅದಾರೆ, ಸೋನಿಯಾ ಗಾಂಧಿಯವ್ರಿಗೆ ಆರಾಮಿಲ್ಲ ಅಂಥೇಳಿ ಉದ್ದೇಶಪೂರ್ವಕವಾಗಿ ಪಾಪ ಇಲ್ಲಿ ಅನೇಕ ಸಚಿವರು, ಅನೇಕ ಇಲಾಖೆಗಳು ಎಲ್ಲ ಫೈಲ್ಗಳು ಪೆಂಡಿಂಗ್ ಬೀಳ್ದಾವೆ. ಈಗ ನಾವು ಯಾರಿಗೇ ಒಂದು ಇಲಾಖೆಗೆ ಫೋನ್ ಮಾಡಿ ಕೇಳಿದ್ರೆ, ಸರ್ ಮಿನಿಸ್ಟ್ರ್ ಇಲ್ಲ ಸರ್, ಈಗ ಅದು ಅವ್ರ ಇದು ನಮ್ಮ ಎಕ್ಸ್ಪಾನ್ಷನ್ ಆದ್ಮ್ಯಾಗ ನಮ್ಮ ಇಲಾಖೆಗೆ ಯಾವ ಮಂತ್ರಿಗಳು ಬರ್ತಾರೆ ಅವರಿಗೆ ಬಂದ ಮೇಲೆ ನಿಮ್ಮದು ಫೈಲ್ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ಒಂದು ಸರ್ಕಾರ ಮುಖ್ಯಮಂತ್ರಿ ಜೊತೆಗೇ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಮಾಡಬೇಕು. ಇಲ್ಲಕಂದ್ರೆ ಏನಾಗ್ತದೆ, ದಿನ ಲಾಬಿ, ದಿನ ದಿಲ್ಲಿಗೆ ಹೋಗುವುದು, ದಿನ ಅವರಿಗೆ ಅಲ್ಲಿ ಅವ್ರ ಡಿಮಾಂಡ್ ಇರ್ತಾವೆ, ಆ ಡಿಮಾಂಡ್ ಫುಲ್ಫಿಲ್ ಮಾಡೋದು, ಮತ್ತು ಇಲ್ಲಿ ಕ್ಷೇತ್ರದಾಗೂ ಇರೋದಿಲ್ಲ, ಇಲ್ಲಿ ಬರಗಾಲ ಬಿದ್ದದ. ಈ ರೀತಿ ಪರಿಸ್ಥಿತಿ ನಿರ್ಮಾಣ ಸ್ವತಃ ಮುಖ್ಯಮಂತ್ರಿಗಳೇ ಮಾಡ್ತಾರೆ. ಯಾಕಂದ್ರೆ ಅದು ಲಾಭ ಐತೆ ಅವ್ರಿಗೆ. ಎಲ್ಲ ಇಲಾಖೆ ಅವ್ರ ಕೈಗಿರ್ತಾವೆ. ಏನು ಸಂಪನ್ಮೂಲ ಅವ್ರಿಗೆ ಬರಬೇಕಾಗಿತ್ತು ಎಲ್ಲ ಸಂಪನ್ಮೂಲ ಹೊಡ್ಕೋತ ರಾಹುಲ್ ಗಾಂಧಿ ಜೈ ಅನ್ಕೋತ ಹೇಳ್ತಾರೆ. ಅದಕ್ಕೆ ಅದು ಏನೂ ಸಂಬಂಧ ಇಲ್ಲ. ನೀವು ಮುಖ್ಯಮಂತ್ರಿ ಪ್ರಮಾಣದ ದಿವಸನೇ ಎಲ್ಲನೂ ಸಚಿವ ಸಂಪುಟ ಮಾಡಿಬಿಡ್ಬೇಕಾಯ್ತು ಪೂರ್ಣ ಪ್ರಮಾಣದ. ಒಂದು ಅಥವಾ ಎರಡು ಏನೋ ಖಾಲಿ ಇಡ್ತಾರೆ ಯಾವಾಗ ಬಿಟ್ಟು ಇಲ್ಲಿತನ ಅಂದರೆ ದುರ್ದೈವ, ಅದೇ ದುರ್ದೈವ. ಅದೇ ರೀ, ಕೃಷಿ ಸಚಿವರು ನೋಡ್ರಿ, ಮುಖ್ಯಮಂತ್ರಿ ಹೋಗಿ ಒಂದು ಯಾವುದೋ ಹೊಲದಾಗ ನಿಂತು ಒಂದು ಫೋಟೋ ತಗೊಂಡು ಬಂದರು. ಅದು ಪರಿಹಾರ ಸಿಗುವುದಿಲ್ಲ. ಬರೀ ಒಂದು ಫೋಟೋ ತೆಗೋದ್ರಿಂದ ಪರಿಹಾರ ಸಿಗ್ತಿತ್ತಂದ್ರೆ ಅಲ್ಲಿಂದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಬರಗಾಲ ಅಧ್ಯಯನ ಮಾಡತ್ತಾರೆ. ಅವ್ರು ನೋಡ್ರಿ, ಅವ್ರು ಕೇಂದ್ರದ ತಂಡ ಬರಬೇಕು, ಆಯಾ ಇಲಾಖೆ ಸಚಿವರು ಇರಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಪ್ರಿನ್ಸಿಪಲ್ ಸೆಕ್ರೆಟರಿ ಇರಬೇಕು. ಅಂದ್ರೆ ಒಂದು ಆಡಳಿತ ಅನ್ನೋದು ಇರ್ತದೆ. ಇವತ್ತು ಆಡಳಿತ ಒಂದೇ ಕಡೆ ಕೇಂದ್ರೀಕೃತ ಆಗಿದೆ. ಅದು ಆಡಳಿತ ಅಂದರೆ ಡಿ ಕೆ ಶಿವಕುಮಾರ್ ಆಡಳಿತ ಹಂಗಾಗಿದೆ. ಅಷ್ಟೇ ಸಹಜ ರೀ. ಹಿಂದೂ ಕೆಲವೊಂದು ಮುಖ್ಯಮಂತ್ರಿಗಳು ನೆಪ ಮಾಡಿಕೊಂಡು ಇವರು ಹೊರಟ್ಟಿ ಸಾಹೇಬ್ರು ತಗೋರಿ.